ಅಲ್ಕ ಸಂಗತಿ ಬಯಲಿಗೆ ಬರ್ತಾ ಇದೆ. ಈ ಚಿನ್ನಯ್ಯ ಯಾರು, ಈತನ ಹಿನ್ನೆಲೆ ಏನು ಅನ್ನೋದ್ರ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬುರುಡೆ ತೋರಿಸಿ ಯಾಮಾರಿಸಿದ್ದ ಚಿನ್ನಯ್ಯನ ಬಗ್ಗೆ ಅತಿ ದೊಡ್ಡ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ. ವೀಕ್ಷಕರೇ, ಬಹಳ ಗಂಭೀರವಾಗಿ ಕೇಳಿಸಿಕೊಳ್ಳಿ ಇದನ್ನ. ಹಿಂದೆ ಸುಜಾತಾ ಭಟ್ ಅವರ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪವನ್ನ ಖುದ್ದು ಅವರ ಮನೆಯವರು, ಅವರ ಕುಟುಂಬಸ್ಥರು ಆರೋಪ ಮಾಡಿದ್ರು. ಈಕೆಗೆ ನಕ್ಸಲ್ ಸಂಪರ್ಕ ಇತ್ತು ಅಂತ ಹೇಳಿ. ಇದೀಗ ಈ ಮುಸುಕುದಾರಿ ದೂರುದಾರನ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪ. ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ ಇತ್ತು. ಕೇವಲ ಇಷ್ಟು ಮಾತ್ರವಲ್ಲ, ಈತ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ವಾಸ ಮಾಡ್ತಿದ್ದ. ಕೊಳ್ಳೇಗಾಲದ ಬಳಿಯ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ಈತ ವಾಸ ಮಾಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕ್ರೈಸ್ತ ಮಿಷನರಿಗಳ ಜೊತೆಯಲ್ಲೂ ಕೂಡ ಚಿನ್ನಯ್ಯ ಸಂಬಂಧ ಹೊಂದಿದ್ದ. ಈತ ಮತಾಂತರದಲ್ಲಿ ತೊಡಗಿದ್ದ. ತಾನು ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದೀಗ ಇಡೀ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ ಗುಪ್ತಚರ ಇಲಾಖೆ. ಗುಪ್ತಚರ ಇಲಾಖೆಯ ಮೂಲಗಳ ಮಾಹಿತಿಯ ಆಧಾರದ ಮೇಲೆನೆ ನಮಗೆ ಈ ಅಂಶಗಳಿಗೆ ಸಂಬಂಧಪಟ್ಟ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿನ್ನಯ್ಯನಿಗೆ ಎಲ್ಟಿಟಿಇ ಜೊತೆ ಸಂಬಂಧ, ನಕ್ಸಲರ ಜೊತೆಯಲ್ಲಿ ಸಂಬಂಧ, ಹಾಗೆ ಮತಾಂತರವನ್ನ ಮಾಡ್ತಾ ಇದ್ದ ಕ್ರಿಶ್ಚಿಯನ್ ಮಷಿನರಿಗಳ ಜೊತೆಯಲ್ಲೂ ಕೂಡ ಸಂಬಂಧ ಇತ್ತು. ಅಲ್ಕ ಸಂಗತಿ ಬಯಲಿಗೆ ಬರ್ತಾ ಇದೆ. ಈ ಚಿನ್ನಯ್ಯ ಯಾರು, ಈತನ ಹಿನ್ನೆಲೆ ಏನು ಅನ್ನೋದ್ರ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬುರುಡೆ ತೋರಿಸಿ ಯಾಮಾರಿಸಿದ್ದ ಚಿನ್ನಯ್ಯನ ಬಗ್ಗೆ ಅತಿ ದೊಡ್ಡ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ. ವೀಕ್ಷಕರೇ, ಬಹಳ ಗಂಭೀರವಾಗಿ ಕೇಳಿಸಿಕೊಳ್ಳಿ ಇದನ್ನ. ಹಿಂದೆ ಸುಜಾತಾ ಭಟ್ ಅವರ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪವನ್ನ ಖುದ್ದು ಅವರ ಮನೆಯವರು, ಅವರ ಕುಟುಂಬಸ್ಥರು ಆರೋಪ ಮಾಡಿದ್ರು. ಈಕೆಗೆ ನಕ್ಸಲ್ ಸಂಪರ್ಕ ಇತ್ತು ಅಂತ ಹೇಳಿ. ಇದೀಗ ಈ ಮುಸುಕುದಾರಿ ದೂರುದಾರನ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪ. ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ ಇತ್ತು. ಕೇವಲ ಇಷ್ಟು ಮಾತ್ರವಲ್ಲ, ಈತ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ವಾಸ ಮಾಡ್ತಿದ್ದ. ಕೊಳ್ಳೇಗಾಲದ ಬಳಿಯ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ಈತ ವಾಸ ಮಾಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕ್ರೈಸ್ತ ಮಿಷನರಿಗಳ ಜೊತೆಯಲ್ಲೂ ಕೂಡ ಚಿನ್ನಯ್ಯ ಸಂಬಂಧ ಹೊಂದಿದ್ದ. ಈತ ಮತಾಂತರದಲ್ಲಿ ತೊಡಗಿದ್ದ. ತಾನು ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದೀಗ ಇಡೀ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ ಗುಪ್ತಚರ ಇಲಾಖೆ. ಗುಪ್ತಚರ ಇಲಾಖೆಯ ಮೂಲಗಳ ಮಾಹಿತಿಯ ಆಧಾರದ ಮೇಲೆನೆ ನಮಗೆ ಈ ಅಂಶಗಳಿಗೆ ಸಂಬಂಧಪಟ್ಟ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿನ್ನಯ್ಯನಿಗೆ ಎಲ್ಟಿಟಿಇ ಜೊತೆ ಸಂಬಂಧ, ನಕ್ಸಲರ ಜೊತೆಯಲ್ಲಿ ಸಂಬಂಧ, ಹಾಗೆ ಮತಾಂತರವನ್ನ ಮಾಡ್ತಾ ಇದ್ದ ಕ್ರಿಶ್ಚಿಯನ್ ಮಷಿನರಿಗಳ ಜೊತೆಯಲ್ಲೂ ಕೂಡ ಸಂಬಂಧ ಇತ್ತು. ಅಲ್ಕ ಸಂಗತಿ ಬಯಲಿಗೆ ಬರ್ತಾ ಇದೆ. ಈ ಚಿನ್ನಯ್ಯ ಯಾರು, ಈತನ ಹಿನ್ನೆಲೆ ಏನು ಅನ್ನೋದ್ರ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬುರುಡೆ ತೋರಿಸಿ ಯಾಮಾರಿಸಿದ್ದ ಚಿನ್ನಯ್ಯನ ಬಗ್ಗೆ ಅತಿ ದೊಡ್ಡ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ. ವೀಕ್ಷಕರೇ, ಬಹಳ ಗಂಭೀರವಾಗಿ ಕೇಳಿಸಿಕೊಳ್ಳಿ ಇದನ್ನ. ಹಿಂದೆ ಸುಜಾತಾ ಭಟ್ ಅವರ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪವನ್ನ ಖುದ್ದು ಅವರ ಮನೆಯವರು, ಅವರ ಕುಟುಂಬಸ್ಥರು ಆರೋಪ ಮಾಡಿದ್ರು. ಈಕೆಗೆ ನಕ್ಸಲ್ ಸಂಪರ್ಕ ಇತ್ತು ಅಂತ ಹೇಳಿ. ಇದೀಗ ಈ ಮುಸುಕುದಾರಿ ದೂರುದಾರನ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪ. ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ ಇತ್ತು. ಕೇವಲ ಇಷ್ಟು ಮಾತ್ರವಲ್ಲ, ಈತ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ವಾಸ ಮಾಡ್ತಿದ್ದ. ಕೊಳ್ಳೇಗಾಲದ ಬಳಿಯ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ಈತ ವಾಸ ಮಾಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕ್ರೈಸ್ತ ಮಿಷನರಿಗಳ ಜೊತೆಯಲ್ಲೂ ಕೂಡ ಚಿನ್ನಯ್ಯ ಸಂಬಂಧ ಹೊಂದಿದ್ದ. ಈತ ಮತಾಂತರದಲ್ಲಿ ತೊಡಗಿದ್ದ.
ತಾನು ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದೀಗ ಇಡೀ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ ಗುಪ್ತಚರ ಇಲಾಖೆ. ಗುಪ್ತಚರ ಇಲಾಖೆಯ ಮೂಲಗಳ ಮಾಹಿತಿಯ ಆಧಾರದ ಮೇಲೆನೆ ನಮಗೆ ಈ ಅಂಶಗಳಿಗೆ ಸಂಬಂಧಪಟ್ಟ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿನ್ನಯ್ಯನಿಗೆ ಎಲ್ಟಿಟಿಇ ಜೊತೆ ಸಂಬಂಧ, ನಕ್ಸಲರ ಜೊತೆಯಲ್ಲಿ ಸಂಬಂಧ, ಹಾಗೆ ಮತಾಂತರವನ್ನ ಮಾಡ್ತಾ ಇದ್ದ ಕ್ರಿಶ್ಚಿಯನ್ ಮಿಷನರಿಗಳ ಜೊತೆಯಲ್ಲೂ ಕೂಡ ಸಂಬಂಧ ಇತ್ತು. ಅಲ್ಕ ಸಂಗತಿ ಬಯಲಿಗೆ ಬರ್ತಾ ಇದೆ. ಈ ಚಿನ್ನಯ್ಯ ಯಾರು, ಈತನ ಹಿನ್ನೆಲೆ ಏನು ಅನ್ನೋದ್ರ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬುರುಡೆ ತೋರಿಸಿ ಯಾಮಾರಿಸಿದ ಚಿನ್ನಯ್ಯನ ಬಗ್ಗೆ ಅತಿ ದೊಡ್ಡ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ. ವೀಕ್ಷಕರೇ, ಬಹಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ ಇದನ್ನ. ಹಿಂದೆ ಸುಜಾತಾ ಭಟ್ ಅವರ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪವನ್ನ ಖುದ್ದು ಅವರ ಮನೆಯವರು, ಅವರ ಕುಟುಂಬಸ್ಥರು ಆರೋಪ ಮಾಡಿದ್ರು. ಈಕೆಗೆ ನಕ್ಸಲ್ ಸಂಪರ್ಕ ಇತ್ತು ಅಂತ ಹೇಳಿ. ಇದೀಗ ಈ ಮುಸುಕುದಾರಿ ದೂರುದಾರನ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪ. ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ ಇತ್ತು. ಕೇವಲ ಇಷ್ಟು ಮಾತ್ರವಲ್ಲ, ಈತ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ವಾಸ ಮಾಡ್ತಿದ್ದ. ಕೊಳ್ಳೇಗಾಲದ ಬಳಿಯ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ಈತ ವಾಸ ಮಾಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕ್ರೈಸ್ತ ಮಿಷನರಿಗಳ ಜೊತೆಯಲ್ಲೂ ಕೂಡ ಚಿನ್ನಯ್ಯ ಸಂಬಂಧ ಹೊಂದಿದ್ದ. ಈತ ಮತಾಂತರದಲ್ಲಿ ತೊಡಗಿದ್ದ. ತಾನು ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದೀಗ ಇಡೀ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ ಗುಪ್ತಚರ ಇಲಾಖೆ. ಗುಪ್ತಚರ ಇಲಾಖೆಯ ಮೂಲಗಳ ಮಾಹಿತಿಯ ಆಧಾರದ ಮೇಲೆನೆ ನಮಗೆ ಈ ಅಂಶಗಳಿಗೆ ಸಂಬಂಧಪಟ್ಟ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿನ್ನಯ್ಯನಿಗೆ ಎಲ್ಟಿಟಿಇ ಜೊತೆ ಸಂಬಂಧ, ನಕ್ಸಲರ ಜೊತೆಯಲ್ಲಿ ಸಂಬಂಧ, ಹಾಗೆ ಮತಾಂತರವನ್ನ ಮಾಡ್ತಾ ಇದ್ದ ಕ್ರಿಶ್ಚಿಯನ್ ಮಿಷನರಿಗಳ ಜೊತೆಯಲ್ಲೂ ಕೂಡ ಸಂಬಂಧ ಇತ್ತು. ಅಲ್ಕ ಸಂಗತಿ ಬಯಲಿಗೆ ಬರ್ತಾ ಇದೆ. ಈ ಚಿನ್ನಯ್ಯ ಯಾರು, ಈತನ ಹಿನ್ನೆಲೆ ಏನು ಅನ್ನೋದ್ರ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬುರುಡೆ ತೋರಿಸಿ ಯಾಮಾರಿಸಿದ ಚಿನ್ನಯ್ಯನ ಬಗ್ಗೆ ಅತಿ ದೊಡ್ಡ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ. ವೀಕ್ಷಕರೇ, ಬಹಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ ಇದನ್ನ. ಹಿಂದೆ ಸುಜಾತಾ ಭಟ್ ಅವರ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪವನ್ನ ಖುದ್ದು ಅವರ ಮನೆಯವರು, ಅವರ ಕುಟುಂಬಸ್ಥರು ಆರೋಪ ಮಾಡಿದ್ರು. ಈಕೆಗೆ ನಕ್ಸಲ್ ಸಂಪರ್ಕ ಇತ್ತು ಅಂತ ಹೇಳಿ. ಇದೀಗ ಈ ಮುಸುಕುದಾರಿ ದೂರುದಾರನ ಬಗ್ಗೆ ಕೂಡ ಇಂಥದ್ದೇ ಒಂದು ಆರೋಪ. ಚಿನ್ನಯ್ಯನಿಗೆ ನಕ್ಸಲೀಯರ ಜೊತೆ ಸಂಪರ್ಕ ಇತ್ತು. ಕೇವಲ ಇಷ್ಟು ಮಾತ್ರವಲ್ಲ, ಈತ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ವಾಸ ಮಾಡ್ತಿದ್ದ. ಕೊಳ್ಳೇಗಾಲದ ಬಳಿಯ ಎಲ್ಟಿಟಿಇ ಸಂತ್ರಸ್ತರ ಶಿಬಿರದಲ್ಲಿ ಈತ ವಾಸ ಮಾಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕ್ರೈಸ್ತ ಮಿಷನರಿಗಳ ಜೊತೆಯಲ್ಲೂ ಕೂಡ ಚಿನ್ನಯ್ಯ ಸಂಬಂಧ ಹೊಂದಿದ್ದ. ಈತ ಮತಾಂತರದಲ್ಲಿ ತೊಡಗಿದ್ದ. ತಾನು ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದೀಗ ಇಡೀ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ ಗುಪ್ತಚರ ಇಲಾಖೆ. ಗುಪ್ತಚರ ಇಲಾಖೆಯ ಮೂಲಗಳ ಮಾಹಿತಿಯ ಆಧಾರದ ಮೇಲೆನೆ ನಮಗೆ ಈ ಅಂಶಗಳಿಗೆ ಸಂಬಂಧಪಟ್ಟ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿನ್ನಯ್ಯನಿಗೆ ಎಲ್ಟಿಟಿಇ ಜೊತೆ ಸಂಬಂಧ, ನಕ್ಸಲರ ಜೊತೆಯಲ್ಲಿ ಸಂಬಂಧ, ಹಾಗೆ ಮತಾಂತರವನ್ನ ಮಾಡ್ತಾ ಇದ್ದ ಕ್ರಿಶ್ಚಿಯನ್ ಮಿಷನರಿಗಳ ಜೊತೆಯಲ್ಲೂ ಕೂಡ ಸಂಬಂಧ ಇತ್ತು.